ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಚೋದವ. ಆತ್ಮೀಯರೇ, ಕಾಕ್ರೋಚ್ ಜನತಾ ಪಾರ್ಟಿ ಇಡೀ ದೇಶ ತುಂಬ ದೊಡ್ಡ ಸದ್ದು. ಸರ್ಕಾರ ತಿಗಿಲುಗೊಂಡದೆ ಏಕಾಏಕಿ ಒಂದು ವಾರದೊಳಗಾಗಿ 2.5 ಕೋಟಿಗೂ ಮೀರಿ ಫಾಲೋವರ್ಸು. ಸಣ್ಣದಲ್ಲ. BJP, ಕಾಂಗ್ರೆಸ್, ಅದೇ ಕಾಲಕ್ಕೆ ಆಮ್ ಆದ್ಮಿಯಿಂದ ಎಲ್ಲ ಪಕ್ಷಗಳು ಕೂಡಿದ್ರು ಸಹಿತ ಅವ್ರಿಗಿಂತ ಹೆಚ್ಚಿಗೆ ಆದಂಥ ಈ ಒಂದು ಮೆಂಬರ್ಶಿಪ್ ಖಾಬರಿಗೊಳಿಸುವಂಥದ್ದು. ಹೀಗಾಗಿ ಇವತ್ತು ನಮ್ಮ ಮೋದಿ ಸರ್ಕಾರ ತಡಬಡಿಸಲಿಕ್ಕೆ ಶುರು ಮಾಡಿದೆ. ಇದನ್ನು ಹೇಗಾದರೂ ತಡಿಬೇಕು, ಈ ಮೂಮೆಂಟನ್ನು ಇದನ್ನು ಕರ್ಬ್ ಮಾಡಬೇಕು, ಬ್ಯಾನ್ ಮಾಡಬೇಕು ಅನ್ನೋ ಆಲೋಚನೆ ಸಹಿತ ಮಾಡ್ತಾಯಿದೆ. ಆದರೆ ಯಾವುದು ಮಾಡೋದು ಅಂತ. ಯಾಕಂದರೆ ಯಾವ ಸಂದರ್ಭದಲ್ಲಿ ನಮ್ಮ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೂರ್ಯಕಾಂತ್ ಅವರು ಪಾಪ ಯಾವುದೋ ಒಂದು ಕ್ಷಣದಲ್ಲಿ ಮಾತಾಡಿದ್ದು ಅಥವಾ ವಾಸ್ತವ ಸತ್ಯನೂ ಹೌದು. ಈ ವ್ಯವಸ್ಥೆ ಇವತ್ತು ಕಬ್ಬೆದ್ದು ಹೋಗ್ಯದ. ಅದನ್ನು ಸ್ವಚ್ಛ ಮಾಡುವಲ್ಲ ಈ ನಮ್ಮ ಯುವಕರು ಇವತ್ತು ದಾರಿ ತೋರಿಸ್ತಾ ಕೊಡ್ತಿದ್ರು. ಇವತ್ತು ಏನು ಮಾಡಬೇಕು ಅಂತೇಳಿ ಯಾವುದೇ ರೂಪದಿಂದ ಇಲ್ಲಿಯ ಬಡತನ ಕಡಿಮೆ ಆಗಿಲ್ಲ, ಇಲ್ಲಿಯ ನಿರುದ್ಯೋಗ, ದಿನನಿತ್ಯ ತಕ್ಷಣ ಹೋರಾಟ, ನೆಲೆ ಇಲ್ಲದಂಥದ್ದು, ಎಂತೆಂಥೋ ಒಳ್ಳೆಯ ಶಿಕ್ಷಣ ಪಡೆದ್ರೆ ಸಹಿತ ಯಾವುದೇ ಮಾರ್ಕೆಟ್ ಇಲ್ಲ, ಬದುಕಿಲ್ಲ. ಬಿದ್ದು ಹೋದ ಅಗ್ರಿಕಲ್ಚರ್, ಎದ್ದು ಹೋದ ಇಲ್ಲಿ ಎಲ್ಲ ಇಂಡಸ್ಟ್ರಿಗಳು, ಉದ್ಯೋಗನೇ ಇಲ್ಲ. ಎಲ್ಲಿ ನೋಡಿದ್ರು ನಿರುದ್ಯೋಗ ಸಂಕಟ. ಜೊತೆಗೆ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಶಿಕ್ಷಣದಲ್ಲೂ ಸಹಿತ ಭ್ರಷ್ಟಾಚಾರ. ಒಮ್ಮೆಲ್ಲ, ಎರಡಲ್ಲ, ಮೂರಲ್ಲ, 4-5 ಸಲ ನೀಟ್ ಪರೀಕ್ಷೆ ಕ್ವಶನ್ ಪೇಪರ್ ಲೀಕ್. 89 ಸಲ ಇಲ್ಲಿಯ ಕ್ವಶನ್ ಪೇಪರ್ ಲೀಕ್. ಎಲ್ಲಿ ಹೋಗ್ಪಾಪ ಯುವಕರು ಪ್ರಾಮಾಣಿಕವಾಗಿ ದುರ್ದು ಎಲ್ಲಿ ಹೋಗ್ಬೇಕು? ಸಂಕಟ. ಈ ದೇಶದಲ್ಲೇ ಹೆಚ್ಚು ಕಡಿಮೆ 64 ಕೋಟಿ ಜನ ಇವತ್ತು ಯುವಕರಿದ್ದಾರೆ. 18ರಿಂದ 30-35 ವರ್ಷದ ಒಳಗಿನವರು. ಎಲ್ಲಿ ಹೋಗ್ಬೋದು? ಉದ್ಯೋಗ ಇಲ್ಲ, ಅವರಿಗೆ ಸಿಗ್ತಾ ಇಲ್ಲ, ಬದುಕಿಲ್ಲ, ಕನಸುಗಳಿಲ್ಲ. ಭೂಮಿ ಇದ್ದರೂ ರೈತರಿದ್ದರು, ರೈತರಿಗೆ ಹೆಣ್ಣು ಸಿಗ್ತಾ ಇಲ್ಲ. ಎಲ್ಲ ಕಡೆ ಅಲ್ಲೋಲ ಕಲೋಲ ಪರಿಸ್ಥಿತಿ. ಮಾರ್ಕೆಟ್ ರೇಟ್ ಹೇಳುವಾಗಿಲ್ಲ. ಯಾವುದು ನೋಡ್ತೀವಿ ನೋಡ್ತಿರತ್ತೆ ಕೇಳುವಂಥದ್ದಿಲ್ಲ. ಇಡೀ ಬದುಕ ಇವತ್ತು ಒದ್ದಾಡೋ ಸ್ಥಿತಿ. ಇಂಥ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ನಮ್ಮ CJI ಅವರು ಈ ನಮ್ಮ ಯುವಕರನ್ನು, ನಿರುದ್ಯೋಗಿಗಳನ್ನು, ಈ ಯುವ ಸಮುದಾಯವನ್ನು ಕಾಕ್ರೋಚ್ ಅಂತ ಕರೆದ್ರು, ಪರಕಾಯಿ ಜೀವಿಗಳು, ಪ್ಯಾರಾಸೈಟ್ಸ್ ಅಂತ ಕರೆದ್ರು. ಅದು ಭುಗಿಲದ್ದು ಹೋಗಿಬಿಡ್ತೆ. ಇವತ್ತು 2.5 ಕೋಟಿ ಫಾಲೋವರ್ಸ್ ಸ್ಥಾನದಲ್ಲ. ಪಕ್ಷ ರೆಡಿ, ಕಾಕ್ರೋಚ್ ಜನತಾ ಪಾರ್ಟಿ. ಹೌದು, ಇವತ್ತಿನ ಸರ್ಕಾರದ ವಿರುದ್ಧವಾಗಿ ಹುಟ್ಟುಕೊಂಡಂಥದ್ದು ಇದು. ಇವ್ರನ್ನ ಯಾವ ಮೂಲಕ ಸೋಲಿಸೋಕ್ಕೆ ಸಾಧ್ಯ ಇಲ್ಲ. ಇವ್ರು ತಪ್ಪುಗಳು ಮಾಡೋದು ಬಿಡ್ತಾ ಇಲ್ಲ. ಪ್ರಾಮಾಣಿಕವಾಗಿ ಎಜುಕೇಷನ್ ಮಾಡಿಸ್ತಾ ಇಲ್ಲ. ಎಲ್ಲದಕ್ಕೂ ದುಡ್ಡು ಭ್ರಷ್ಟಾಚಾರಕ್ಕೆ ಹೋಗ್ಬಿಟ್ಟದ. ಜಂಜಿ ನೆರೆ ರಾಷ್ಟ್ರಗಳಾಗ್ಯದ. ಇಲ್ಲೂ ಆಗುವಂಥ ಸ್ಥಿತಿಯಲ್ಲಿ ಯುವಕರಿಗೆ ತಮ್ಮ ಅಭಿಪ್ರಾಯ ಹೇಳೋದಕ್ಕೊಂದು ಹೇಗಾಗಿ ಪ್ಲಾಟ್ಫಾರ್ಮ್ ರೆಡಿ ಆಯಿತು. ಅದು ಅಭಿಜಿತ್ ದೀಪ್ಕೆ ಎನ್ನುವಂಥ ವ್ಯಕ್ತಿಯಿಂದ. ಅದು 30 ವರ್ಷದ ಯುವಕ. ಅವರು ಉನ್ನತ ಶಿಕ್ಷಣವನ್ನು ಬಾಸ್ಟನ್ ವಿಶ್ವವಿದ್ಯಾಲಯ ಮಾಡುತ್ತಿರುವಂಥವ್ರು. ಕಮ್ಯುನಿಕೇಷನ್ನು, ಜರ್ನಲಿಸಮ್ ಮಾಡಿದಂಥವ್ರು. ಅವರು ಇದನ್ನು ಹುಟ್ಟು ಹಾಕಿಬಿಟ್ರು, ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ. ಈ ಕ್ಷಣದಲ್ಲಿಟ್ಟಂಥ CJI ಇಲ್ಲಿ ವ್ಯವಸ್ಥೆ ಎಲ್ಲದರ ಬಗ್ಗೆ ಅದಕ್ಕೆ ಜೈಕಾಗಿ ಇಡೀ ದೇಶಕ್ಕೆಲ್ಲ ಸ್ಪಂದಿಸಿದ್ರು. ಇವತ್ತು ಭಾಜಪ ಅಥವಾ BJP ಪಕ್ಷ ಹೇಳ್ಕೊಳ್ಬೋದು, ಪಾಕಿಸ್ತಾನಿಗೆ ಹೆಚ್ಚಿದಾರೆ, ಮತ್ತೆ ಅವ್ರು ಹೆಚ್ಚಿದಾರೆ, ಈ ಮೆಂಬರ್ಶಿಪ್ ಆದವರು ಅಂತೇಳಿ ಇರ್ಬೋದು. ಇದರಲ್ಲಿ 95% ಇದೇ ಭಾರತ ದೇಶದ ಇಲ್ಲೇ ಯುವಕರು ಜಾಯ್ನ್ ಆಗ್ತಾ ಇದ್ದಾರೆ ಅಂತೇಳಿ ದೀಪ್ಕೆ ಅವ್ರು ಹೇಳ್ತಾ ಇದ್ದಾರೆ, ರೆಕಾರ್ಡ್ ಕೊಡ್ತಾ ಇದ್ದಾರೆ. ಆನ್ಲೈನ್ ಮೂಮೆಂಟ್ ಸ್ಟಾರ್ಟ್ ಆಗಿಬಿಟ್ಟದ. ಒಮ್ಮಿಂದೊಮ್ಮೆ ಸೆಳೆದಿದ್ದಂಥದ್ದು ಇವತ್ತಿನ ಯುವ ಜನಾಂಗ. ಹೌದ್ರಿ, ಏನೂ ಇಲ್ಲ ಅವ್ರ ಬದುಕಿನಲ್ಲೇ. ಅಂಥ ಪ್ರಸಂಗದಲ್ಲ ಇವ್ರಿಗೆ ಕಾಕ್ರೋಚು ಮತ್ತು ಇವ್ರಿಗೆ ಪರಿಹಾರ ಕೊಡುವಂಥ ಒಂದು ವ್ಯವಸ್ಥೆ ಇರಬೇಕಾದ್ದು ಇವತ್ತೆಲ್ಲ ಕ್ಷೇತ್ರದಲ್ಲೂ. ಅದಕ್ಕಾಗಿ ಅವರು ಒಂದು ಧ್ಯೇಯೋದ್ದೇಶನ ಮಾಡಿಕೊಂಡ್ರು. ಏನಪ್ಪ ಧ್ಯೇಯೋದ್ದೇಶ ಅವ್ರದ್ದು? ಕಾಕ್ರೋಚ್ ಜನತಾ ಪಾರ್ಟಿದು ನಾವು ಮತ್ತೊಂದು PM ಕೇರ್ಸ್ ನಿಧಿ ಸ್ಥಾಪಿಸಲು. PM ಕೇರ್ಸ್ ನಿಧಿ
ಎದಕ್ಕೆ ಉಪಯೋಗ ಆಯ್ತು? ಎಲ್ಲಿ ದುಡ್ಡು? ಅದು ಇವತ್ತು ಪ್ರಶ್ನಾರ್ಹದ. ತೆರಿಗೆದಾರರ ಸಂಬಳದಲ್ಲಿ ದಾವೋಸ್ನಲ್ಲಿ ರಜೆಯನ್ನು ಕಳೆಯಲು ಅಥವಾ ಭ್ರಷ್ಟಾಚಾರವನ್ನು ದೂರದೃಷ್ಟಿ ಉದ್ದೇಶದ ವೆಚ್ಚಗಳು ಎಂದು ಮರು ಬ್ರ್ಯಾಂಡ್ ಮಾಡುವುದಕ್ಕಾಗಿ ಬಂದಿಲ್ಲ. ಹಣ ಎಲ್ಲಿಗೆ ಹೋಯಿತು ಎಂದು ಜೋರಾಗಿ ಮತ್ತೆ ಮತ್ತೆ ಲಿಖಿತವಾಗಿ ಕೇಳುವುದಕ್ಕೆ ಬಂದಿದ್ದೇವೆ. ಎಲ್ಲಿ ಹೋದ ದುಡ್ಡು? ಎಲ್ಲಿ ಹೋದ ದುಡ್ಡು? ದುಡ್ಡು ಎಲ್ಲಿ ಹೋದು? ಅದೇ ಕಾಲಕ್ಕೆ ಪೊಲಿಟಿಕಲ್ ಫಂಡ್ ಅಂತ ಸಾಕ ದುಡ್ಡು ಹಾಕ್ತಾ ಇದ್ದೀರಿ. ಎಲ್ಲನೂ ಏನೇನೋ ಮಾಡ್ತಾಯಿದ್ರು. ಇದಷ್ಟೇ ಅಲ್ಲ, ಪ್ರಣಾಳಿಕೆ ಸಹಿತ ಅವರು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಪ್ರಣಾಳಿಕೆಯಲ್ಲಿ ಏನಪ್ಪ ಅಂತಂದ್ರೆ CJP ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಯಾವುದೇ ಮುಖ್ಯ ನ್ಯಾಯಮೂರ್ತಿ ಅವರಿಗೆ ನಿವೃತ್ತಿಯ ಕೊಡುಗೆಯಾಗಿ ರಾಜ್ಯಸಭಾ ಸ್ಥಾನಮಾನ ನೀಡುವುದಿಲ್ಲ. ಮೊದಲಿಗೆ ಅಟ್ಯಾಕ್ ಮಾಡಿದ ನ್ಯಾಯಾಂಗದ ಮೇಲೆ ಹಿಂದೆ ನೋಡಿದ್ರಿ ನೀವು. ನಮ್ಮ ಹಿಂದಿನ ಶ್ರೀಜಾಯ್ ಅವರಿಗೆ ರಾಜ್ಯಸಭಾ ಸದಸ್ಯತ್ವ ಕೊಟ್ಟಿದ್ದು ನಿಮ್ಗೆ ನೆನಪಿರ್ಬೋದು ನಿಮಗೆ. ಅದೇ ಕಾಲಕ್ಕೆ ಇಲ್ಲಿವರೆಗಿನ ನಮ್ಮ ಶ್ರೀಜಾಯ್ ಚಂದ್ರಚೂಡ್ ಅವರು ಏನು ಮಾಡಿದರು ಚುನಾವಣಾ ಆಯೋಗದ ಬಗ್ಗೆ ಬದಲಾಗಿರೋದು ನಿಮಗೆ ಗೊತ್ತಿರ್ಬೋದು. ಅಂದರೆ ನ್ಯಾಯಾಧೀಶರು ನಿವೃತ್ತರಾದ ತಕ್ಷಣ ಪ್ರಾಮಾಣಿಕವಾಗಿ ನಮ್ಮ ಜೀವನ ನಡೆಸ್ಕೊಂಡು ಹೋಗುವಂಥದ್ದು ಆಗೋಕ್ಕಿಲ್ಲ. ರಾಜಕೀಯದಲ್ಲಿ ಎಂಟ್ರಿ ಹಾಕಿಬಿಡೋದು ಅನ್ನುವಂಥದ್ದು ತೊಗೊಂಬರ್ತೀವಿ ನಾವು, ದೇವ ತೊಗೊಂಬರ್ತೀವಿ. ರಾಜ್ಯಸಭಾ ಸದಸ್ಯ ಆಗೋದು ಮತ್ತಾರೋ ಆಗುವಂಥದ್ದಲ್ಲ, ಯಾರಾದರೂ ನಿಮಗೆ ಗೊತ್ತದ. ಅದೇ ಕಾಲಕ್ಕೆ ನಾಗರಿಕರ ಮತದಾನದ ಹಕ್ಕನ್ನು ಕಸಿದುಕೊಳ್ಳುವುದು ಭಯೋತ್ಪಾದನೆ ಸಮ. 77 ಲಕ್ಷ ಜನರ ಲಾಸ್ಟ್ ಟೈಮ್ ಮತ ಆಗಿದ್ದದ ವೆಸ್ಟ್ ಬೆಂಗಾಲ್ದಲ್ಲಿ. ಅವ್ರು ಮತದಾನ ಹಕ್ಕು ಕಸ್ಕೊಂಡ್ರಿ. ಅದಾಗೋಗಿಲ್ಲ. ಹಕ್ಕು ಕದಿಯುವಂಥ ಮತದಾನ ಕದಿಯುವಂಥ ವ್ಯವಸ್ಥೆ ಆದ್ರೆ ನಮ್ಮ ಹಾಗಾಗಿ CJP ಏನಪ್ಪ ಅಂತಂದ್ರೆ ಏನು ಮಾಡ್ತಾಯಿದೆ ಅಂದ್ರೆ ನಾಗರಿಕ ಮತ ಹಕ್ಕನ್ನು ಕಸಿದುಕೊಳ್ಳೋರಿಗೆ ಭಯೋತ್ಪಾದನೆ ಸಮ ಮಾಡಿ UAP ಅಂಡರದಲ್ಲಿ ಅವ್ರನ್ನ ಎನ್ಕ್ವೈರಿ ಮಾಡುವಂಥದ್ದು ಅಂತೇಳಿ ಮುಖ್ಯ ಚುನಾವಣಾ ಆಯುಕ್ತರನ್ನು UAP ಅಡಿಯಲ್ಲಿ ಬಂಧಿಸಬೇಕು. ಅಂದರೆ ಅದರಲ್ಲಿ ಬಂಧಿಸ್ತೀವಿ ನಾವು. ಒಬ್ಬ ಮತದಾರರನ್ನು, ಒಬ್ಬ ಸಿಟಿಜನ್ ನಾಗರಿಕರನ್ನು ಕಿತ್ತು ಹಾಕುವಂಥದ್ದು ನಾವು ಆ ರೀತಿ ಬಂದು ಮಾಡ್ತೀವಿ. ಈ ನಡೆದಂಥದ್ದು ಸಂಸತ್ತಿನ ಸದಸ್ಯ ಬಲವನ್ನು ಹೆಚ್ಚಿಸದೆ ಮಹಿಳೆಯರಿಗೆ 33%, ಈಗ 850 ಎಷ್ಟು ಹೆಚ್ಚಿಸಿ 33% ಕೊಡ್ತಂತ ಹೇಳಿದ್ರು. ಇಲ್ಲ, ಈಗ ಇದ್ದಂಥ 563ರಲ್ಲಿ 50% ಹೆಣ್ಮಕ್ಳಿಗೆ ಕೊಡುವಂಥ ತರ್ತೀವಿ. ಅದು ನಿಜವಾದ 50% ಬರಲಿ ಅನ್ನುವಂಥದ್ದು. ಹೆಚ್ಚುವರಿ ಎಲ್ಲ ಸಂಪುಟ ಸ್ಥಾನಮಾನಗಳಲ್ಲಿ ಮಹಿಳೆಯರಿಗೆ 50, ಅಂದ್ರೆ ಇವತ್ತು ಮಂತ್ರಿ ಸ್ಥಾನಗಳು ಸಹಿತ ಮೀಸಲಾತಿ 50%. ನಿಜವಾದ ಸ್ವತಂತ್ರ ಮಾಧ್ಯಮಕ್ಕೆ ಅವಕಾಶ ಕಲ್ಪಿಸೋದಕ್ಕಾಗಿ ನಿಜವಾಗಿಯೂ ಇವತ್ತು ನಮ್ಮ ಮಾಧ್ಯಮ ಸ್ವತಂತ್ರ ಉಳಿಬೇಕಾಗಿದೆ. ಅದಕ್ಕಾಗಿ ಅಂಬಾನಿ ಅದಾನಿ ಮಾಲೀಕತ್ವದ ಎಲ್ಲ ಮಾಧ್ಯಮಗಳ ಪರವಾನಗಿ ರದ್ದು ಮಾಡುತ್ತೇವೆ. ಹೌದು, ಇವತ್ತು ಹಾಗೆ ಆಗಿದೆ. ಸತ್ಯವನ್ನು ಹೇಳುವಂಥ ಇವತ್ತು ಶ್ರೀಮಂತ ಮೀಡಿಯಾ ಆಗಿಬಿಟ್ಟದ. ಸತ್ಯಗಳು ಗೊತ್ತಾಗ್ತಾನೆ ಇಲ್ಲ, ಅದಕ್ಕೆ ಅದು ಬ್ಯಾನ್ ಮಾಡ್ತೀವಿ. ಅದಾನಿ ಅಂಬಾನಿ ಅವರನ್ನು ಗೋಧಿ ಮಾಧ್ಯಮಗಳ ನಿರೂಪಕರ ಬ್ಯಾಂಕ್ ಖಾತೆಗಳ ಬಗ್ಗೆ ತೆರಿಗೆ ನಿಲ್ಲಿಸುತ್ತೇವೆ. ಅಂದರೆ ಅಧಿಕಾರಕ್ಕೆ ಬಂದ್ರೆ ಅದು ಏನು ಆ್ಯಂಕರ್ಸ್ ಇದ್ದಾರೆ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಏನು, ಅವ್ರ ಪೇಮೆಂಟನ್ನು ಅದನ್ನು ನಾವು ಚೆಕ್ ಮಾಡಿಸ್ತೀವಿ, ತನಿಖೆ ಮಾಡಿಸ್ತೀವಿ. ಇನ್ನು ಪಕ್ಷಾಂತರ ಮಾಡುವವರಿಗೆ ಈಗ 6 ವರ್ಷದ ಪಕ್ಷಾಂತರ ಮಾಡೋದು ಯಾವುದೇ ಶಾಸಕ ಅಥವಾ ಸಂಸದ 20 ವರ್ಷಗಳವರೆಗೆ ಚುನಾವಣೆಯಲ್ಲಿ ಸ್ಪರ್ಧಿಸುವುದು ಅಥವಾ ಮತ್ತು ಯಾವುದೇ ಅಧಿಕಾರದ ಹುದ್ದೆ ಹೊಂದುವುದಕ್ಕೆ ನಿರ್ಬಂಧ ವಿಧಿಸುತ್ತೇವೆ. ಈ ರೀತಿಯಾಗಿ ಇದರಲ್ಲೇ ಒಂದೇನಪ್ಪ ಅಂತಂದ್ರೆ ಪ್ರಣಾಳಿಕೆ ಮತ್ತು ಬೇಡಿಕೆ ಇಟ್ಟಿದ್ದಾರೆ. ಇದು ನಾವು ಮಾಡ್ತೀವಿ ಬಂದೀವಿ ಅಂದ್ರೆ ಒಂದು ರಾಜಕೀಯ ಪಕ್ಷವಾಗಿ ಬೆಳೆಸ್ತಾ ಇದ್ದಾರೆ. ಇದನ್ನು ಬೆಳೆಸಬೇಕು ಅನ್ನೋದು ಉದ್ದೇಶ ಹೊಂದಿದ್ದಾರೆ ದೀಪ್ಕೆ ಅವರು. ಅವ್ರ ಜೊತೆ ಅನೇಕರು ಕೋಟಿಗಳಲ್ಲಿ. ಇನ್ನು ಈ ಪಕ್ಷಕ್ಕೆ ಸೇರುವವರು ಕ್ವಾಲಿಫಿಕೇಷನ್ ಏನಪ್ಪ? ಮಧ್ಯದಾಗಿ ನಿರುದ್ಯೋಗಿಯಾಗಿರಬೇಕು. ಅದು ಬಲವಂತವಾಗಿ ಸ್ವ ಇಚ್ಛೆಯಿಂದ ಅಥವಾ ಅರ್ಹತೆ ಇದ್ದೂ ಉದ್ಯೋಗ ಸಿಗದಿದ್ದರೂ ಸರಿ, ನಾವು ಅದನ್ನು ಕೇಳುವುದಿಲ್ಲ. ಎರಡನೇದಾಗಿ ಸೋಮಾರಿಯಾಗಿರಬೇಕು. ಅದು ದೈಹಿಕವಾಗಿ ಮಾತ್ರ ಮಿದುಳು ಕೆಲಸ ಮಾಡುತ್ತಿರುವುದನ್ನು ಮುಂದುವರಿಸಬಹುದು. ಮೂರನೇದಾಗಿ ಸದಾಕಾಲ ಆನ್ಲೈನ್ನಲ್ಲಿರಬೇಕು. ಸ್ನಾನ ಮತ್ತು ಶೌಚಾಲಯ ಬಳಕೆಯ ಸಂದರ್ಭದಲ್ಲಿ ವಿರಾಮ ಸೇರಿದ ದಿನಕ್ಕೆ ಕನಿಷ್ಠ 11 ಗಂಟೆ ಮೊಬೈಲ್ ಬಳಸಬೇಕು. ವೃತ್ತಿಪರವಾಗಿ 4ನೇದು ವೃತ್ತಿಪರವಾಗಿ ಮಾತನಾಡುವ ಬರೆಯುವ ಸಾಮರ್ಥ್ಯವಿರಬೇಕು. ಈ ವಿಷಯ ತೀಕ್ಷ್ಣವಾಗಿದ್ದು ಪ್ರಾಮಾಣಿಕ ಮತ್ತು ಗಮನಿಸುವ ಅಂಶಗಳಿಂದ ಕೂಡಿರಬೇಕು. ಇವು ಬೇಸಿಕ್ಕಾಗಿ ಬೇಕಂತಾಗಿ ಕ್ವಾಲಿಫಿಕೇಷನ್ ಈ ಪಕ್ಷಕ್ಕೆ ಸೇರಬೇಕಾಗಿದೆ. ಅಂದರೆ ಒಟ್ಟಾರೆಯಾಗಿ ಈ ದೀಪಿಕೆ ಅವರು ಹಾಕಿದಂತಹ ಅಥವಾ ಜನ ಅದರಲ್ಲೂ ಯುವಕರು ಇದು ಸ್ಪಂದಿಸೋದು ನೋಡಿದಾಗ ಕಾಕ್ರೋಚ್ ಜನತಾ ಪಾರ್ಟಿ ಇದು ಇವತ್ತಿನ ಸ್ಥಾಪಿತ ಎಲ್ಲ ಪಕ್ಷಗಳಿಗೆ, ಕೇವಲ BJP ಮಾತ್ರ ಅಲ್ಲ, ಕಾಂಗ್ರೆಸ್ಸಿಗೂ ಆಯಿತು, ಇನ್ನುಳಿದ ಪಕ್ಷಗಳಿಗಾಯಿತು, ಪ್ರಬಲ ಸ್ಪರ್ಧೆ ಹೊರಗೆ ಬರ್ತಾ ಇದೆ. ಮತ್ತು ಇದು ಇವತ್ತಿನ ಯುವಕರ ಒಳಗಿನ ಧ್ವನಿ ಅಂತ ನಾವು ಹೇಳಬೇಕಾಗ್ಯದ. ಇದನ್ನು ಏನೇನೋ ಹೇಳಿ ಇದನ್ನು ಮುಚ್ಚಾಕುವಂಥದ್ದಾಗದ.
ಇವರ ಬೇಡಿಕೆ ಏನದ ಇದ್ದಂಥ ಪರಿಸ್ಥಿತಿಗಳು ಏನಿದ್ದಾವ ಇದೆಲ್ಲ ಅಭ್ಯಾಸ ಮಾಡಿಕೊಂಡು ಇವತ್ತಿನ ನಮ್ಮ ಆಡಳಿತಾರೂಢ ಪಕ್ಷ ಒಂದು ಪಾಸಿಟಿವ್ ಆದಂಥ ಪರಿಹಾರಗಳು ಹುಡುಕುವಂತ ಹೋಗಬೇಕಾಗಿದೆ. ಯಾಕಂದರೆ ನಿರುದ್ಯೋಗ ಕಾರಣಕ್ಕಾಗಿನ ಇದು ಇವತ್ತು ಎದ್ದದ. ಅದಕ್ಕಾಗಿ ನಿರುದ್ಯೋಗಿಗಳು ಅಂತೇಳಿ ಮತ್ತು ಆಕ್ಟಿವಿಸ್ಟ್ಗಳ ಮೇಲೆ ಒಂದು ತಾರ್ಕಿಕ ಅಂತ್ಯ ಅದು ಯಾವುದೇ ಸಂದರ್ಭದ ಮಾತನಾಡಿದಂಥ CJI ಮಾತಿನಿಂದಾಗಿ ಇವತ್ತು ಈ ಪಕ್ಷ ಇಟ್ಕೊಂಡಿದ್ದು. ಅದು ಒಂದು ವಾರದಲ್ಲಿ 2.5 ಕೋಟಿಗೂ ಮಿಕ್ಕಿ ಫಾಲೋವರ್ಸ್ಗಳನ್ನಾಗ್ತಾ ಇರೋದು, ಇನ್ನೂ ಹೆಚ್ಚಾಗ್ತಾ ಇರೋದು ಗಮನಿಸಿದಾಗ ಇದು ಇವತ್ತಿನ ಅಸಮಾಧಾನ ಯುವಕರಲ್ಲಿ, ಇನ್ನೂ ನೌಕರಿ ಇಲ್ಲದ್ದು, ಉದ್ಯೋಗ ಇಲ್ಲದ್ದು, ಬದುಕಿಲ್ಲದ್ದು, ಇವೆಲ್ಲದರ ಒಟ್ಟು ಸ್ಫೋಟ ಇಲ್ಲಿ ಆಗ್ತಾಯಿದೆ. ಇದು ಮುಂದಿನ ರಾಜಕೀಯ ಪಕ್ಷಗಳಿಗೆಲ್ಲ ಇದೊಂದು ಹೊಸ ರಾಜಕೀಯ ಪಕ್ಷ ಉದಯದ ಒಂದು ಬೆದರಿಕೆಯೂ ಕೂಡ ಇದು, ಮತ್ತು ಅನಿವಾರ್ಯತೆಯೂ ಕೂಡ. ಯಾಕಂದರೆ ಇವತ್ತು ಇಡೀ ವ್ಯವಸ್ಥೆ ಆಗಿ ಹೋಗ್ಬಿಟ್ಟದಪ್ಪ ಅಂತಂದ್ರೆ ಅದು ನಾವು ಬದಲು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಎಲ್ಲ ರೂಪದಲ್ಲೂ ಅದನ್ನು ನಾವು ಒತ್ತಡದಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಬಂದ ಎಲ್ಲ ಸ್ಥಾಪಿತ ಪಕ್ಷಗಳಿಗೆ ಇವತ್ತೇನು ವ್ಯವಸ್ಥೆ ಮಾಡೋಕೆ ಕೂತಿದ್ದಾರೆ ಎಲ್ಲ ಕೇವಲ ದುಡ್ಡು ಹಾಕಿ ಬರುವಂಥದ್ದು, ಮಾಫಿಯಾಗಳಿಗೆ 2 ನಂಬರ್ ದುಡ್ಡು ಹಾಕಿ ಬರುವಂಥವ್ರಿಗೆ ಅನುಕೂಲ ಮಾಡುವಂಥದ್ದು, ಇವೆಲ್ಲ ಇವತ್ತು ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ರಾಜಕೀಯ ನಾಯಕರು ಯಾರಪ್ಪ ಅಂದ್ರೆ ದುಡ್ಡಿದ್ದವರು, ಶ್ರೀಮಂತರು, ಕಾರ್ಪೊರೇಟರು, ಅದೇ ಕಾಲಕ್ಕೆ ಬಂಡವಾಳಶಾಹಿಗಳು, ಅದೇ ಕಾಲಕ್ಕೆ ವ್ಯಾಪಾರಿಗಳು, ಫೀಡಿಯಾಲಿಸ್ಟ್, ಇದರದೆಲ್ಲ ಇವತ್ತು ನಮ್ಮ ಲೀಡರ್ಗಳು ಇದನ್ನು ಕಿತ್ತಾಕುವಂಥ ಪ್ರಯತ್ನ ನಮ್ಮ ಯುವ ಸಮುದಾಯ ಇವತ್ತು ಮಾಡ್ತಾ ಇದ್ದಾವೆ. ಇವತ್ತು ಎಲ್ಲ ಪಕ್ಷಗಳು ಸೋತಿದ್ದಾವೆ ಉದ್ಯೋಗ ಕೊಡುವಲ್ಲೇ. ಉದ್ಯೋಗ ಕೊಡುವಲ್ಲಿ ಯಾವ ಪಕ್ಷನೂ ಗೆದ್ದಿಲ್ಲ, ಯಾವ ಪಕ್ಷಕ್ಕೂ ಅರ್ಹತೆಯೂ ಇಲ್ಲ. ಮತ್ತು ಕೃಷಿಯನ್ನು ಒಂದು ಉದ್ಯಮಿಯನ್ನಾಗಿ ಮಾಡಿ ಲಾಭದ ಉದ್ಯೋಗ ಮಾಡಲೂ ಇಲ್ಲ ಇಲ್ಲಿವರೆಗೆ. ಇಡೀ ದೇಶದ ಎಲ್ಲ ರೈತರಿಗೆ ಶಿಕ್ಷಣ ಸಿಗುವಂಥ ವ್ಯವಸ್ಥೆ ಮಾಡಲಿಲ್ಲ. ಶಿಕ್ಷಣಕ್ಕೆ ಅವರು 2% ಖರ್ಚು ಮಾಡಿದ್ದರ ಪರಿಣಾಮ ಇವತ್ತು ಎಷ್ಟೋ ಶಿಕ್ಷಕರಿದ್ದರು, ಎಷ್ಟೋ ಜನ ಕೂಡಿದ್ರು, ಅದು ಏನು ಅಲ್ಪಸಂಖ್ಯಾತರಾಗಿ ಉಳಿಯುವಂಥ ಈ ಸಂದರ್ಭದಲ್ಲೇ ಒಟ್ಟಾರೆಯಾಗಿ ನಿರುದ್ಯೋಗಿಗಳು ಇವತ್ತು ಸಂಘಟನೆ ಆಗೋದಕ್ಕೆ ಅದರ ಅರ್ಹತೆಯನ್ನು ಹೇಳಿದ್ದಾರೆ ಅವರು. ಈ ನಿರುದ್ಯೋಗಿಗಳ ಸಂಘ ಇವತ್ತು ಏನಪ್ಪ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿ ಇದು ಇವತ್ತು ಇಡೀ ದೇಶದ ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸಿ ಇದು ಮುಂದೆ ಇದೇ ರೀತಿ ಬೆಳೆದ್ರೆ ಮುಂದೇನು ಅನ್ನುವಂಥ ಗಾಬರಿಯನ್ನು ಸ್ಥಾಪಿತ ಪಕ್ಷಗಳಿಗೆ ಉಂಟು ಮಾಡಿದ್ರಿಂದಾಗೆ ಇವತ್ತು ಎಲ್ಲರೂ ಈ ಪಕ್ಷದ ಬಗ್ಗೆ, ಅದರಲ್ಲೂ ಜನತಾ ಪಕ್ಷ, ಭಾರತೀಯ ಜನತಾ ಪಕ್ಷ ಇದನ್ನು ಬ್ಯಾನ್ ಮಾಡಬೇಕಾ ಅನ್ನುವಂಥದ್ದು, ಅದರಲ್ಲಿ ವಿರೋಧ ಪಕ್ಷಗಳು ಇದು ಇರಬೇಕು ಅನ್ನುವಂಥದ್ದು ಇವೆಲ್ಲ ಘಟನೆಗಳಿದ್ದಾವೆ. ಆದರೆ ಇದು ಒಂದು ಮಾತ್ರ ಇಲ್ಲಿ ನಾವು ನೆನ್ಪಿಡಬೇಕು, ಇದು ಇವತ್ತಿನ ಯುವಕರ ಅಂತರ್ಧ್ವನಿ. ಈ ಧ್ವನಿ ಆಲಿಸ್ಬೇಕಾಗ್ಯದ. ಅನಗತ್ಯಂತೂ ಮುಸ್ಲಿಂ ಮಾಡೋದು, ಮತ್ತೇನೋ ಮಾಡೋದು, ಜನರ ಮನಸ್ಸನ್ನು ಬೇರೆ ಬೇರೆ ಜಗ್ಗುವಂಥ ಪ್ರಯತ್ನ ಮಾಡೋದು, ಚುನಾವಣೆ ಬಂದಲ್ಲಿ ಘೋಷಣೆಗಳು ಮಾಡೋದು, ಚುನಾವಣೆ ಬಂದು ಮರೆತು ಬಿಡೋದು, ಇವೆಲ್ಲನೂ ಗಮನಿಸಿದಾಗ ಅದಕ್ಕಿಂತ ಮುಖ್ಯವಾಗಿ ಗ್ಯಾರಂಟಿಗಳ ಸಹಿತ ಇವತ್ತು ಬೇಕಾಗಿಲ್ಲ. ನಮ್ಮ ಜನಕ್ಕೆ ಉದ್ಯೋಗಗಳು ಬೇಕಾಗಿದ್ದಾವೆ. ಉದ್ಯೋಗ ಕೊಡುವಂಥ ಪಾರ್ಟಿಗೆ ಇವತ್ತೇನಾದರೂ ಬಂದರೆ ಮಾತ್ರ ಕಾಕ್ರೋಚ್ ಜನತಾ ಪಾರ್ಟಿ ಹೋಗ್ಬೋದು. ಇಲ್ಲಾಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿನ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಪಕ್ಷ ಹೊರಹೊಮ್ಮಿದ್ರೆ ಯಾರೂ ಆಸೆ ಪಡಬೇಕಾಗಿಲ್ಲ. ಇದು ಮುಂಬರುವ ದಿನಗಳಲ್ಲಿ ಒಂದು ಕ್ರಾಂತಿಗೆ ದಾರಿನೂ ಆಗ್ಬೋದು. ಯಾರು ಬಲ್ಲರು ಕೇವಲ 8 ದಿನಗಳಾದಂಥ ಪರಿವರ್ತನೆ 2.5 ಕೋಟಿ ಇನ್ನೂ ಹೆಚ್ಚಾಗ್ತಾ ಇದ್ದಾರೆ ಮೆಂಬರ್ಸ್ ಎಲ್ಲ ತುಂಬ. ಇವತ್ತೇ ನೀವು ಡಿಜಿಟಲ್ ಮೀಡಿಯಾ ತುಂಬ ಒಂದು ಚರ್ಚೆ, ದಟ್ ಈಸ್ ಕಾಕ್ರೋಚ್ ಜನತಾ ಪಾರ್ಟಿ ಆಫ್ ದೀಪ್ಕೆ, ಹೂ ಹ್ಯಾಸ್ ಇನ್ವೆಂಟೆಡ್, who has discovered, who has to introduce in the market. ಆಲ್ರೆಡಿ ಇವತ್ತು ಯುವಕರು ಅದನ್ನು ಅಪ್ಪಿಕೊಂಡು ಅದನ್ನು ಬೆಳೆಸುವಂತಲ್ಲ, ಅನಿವಾರ್ಯತೆಯಾಗಿ ನಮ್ಮ ಬದುಕು ಕೊಡಿ, ನಮಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಸ್ಥಾಪಿತ ಪಕ್ಷಗಳು ಏನು ಮಾಡ್ತಾವೆ ಅನ್ನೋದು, ಅದರಲ್ಲಿ ಸರ್ಕಾರ ಏನು ಮಾಡ್ಬೋದು ಅನ್ನುವಂಥ ನೆಲೆಯಲ್ಲಿ ಇವೆಲ್ಲ ಚರ್ಚೆ ನಡೀತಾ ಇದ್ದಾವೆ. ಇದು ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಆಗಲಿ ಬಿಡಲಿ, ಇದನ್ನು ಸ್ವೀಕಾರ ಮಾಡಲೇಬೇಕಾಗದ ಕಾಲದ ಅನಿವಾರ್ಯತೆಗಳು ಅಂತ ಹೇಳ್ತಾ ಇದು ಕೊಂಡದ ನಿಮ್ಮಲ್ಲಿ ಮತ್ತೆ ಹೇಳ್ತಾ ಇರೋದು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಬಿಡಿ. H16 ನ್ಯೂಸ್ ಅರ್ಥಾತ್ ನಮ್ಮದು ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 74
11402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.